ಬ್ರೋ ನಿಮ್ಮ ಹೆಸರು? ಚೇತನ್ ಅಂತ ಹೇಳಿ ಅಣ್ಣ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೀರಾ ನೀವು? ಆಯ್ತು 6 ವರ್ಷ ಆಯ್ತು. 6 ವರ್ಷದಿಂದ ಓಡಿಸ್ತಾ ಇದೀರಾ. ನಿಮ್ದು ಊರೆಲ್ಲ ಅಣ್ಣ? ಅಣ್ಣ ನಮ್ದು ತುಮಕೂರು ಹತ್ರ ಗುಬ್ಬಿ ತಾಲೂಕು ಹಾ. ಹುಳ್ಳಿ ಕ್ರಾಸ್ ಅಂತ ಹೇಳಿ. ಹೌದಾ, ನೀವು ಹಿಂಗೆ ಗಾಡಿ ಓಡಿಸೋದ್ ಕಲ್ತಿದ್ದೀರಾ? ಒಬ್ರು ಹಿಂಗೆ ನಮ್ಮ ಅಪ್ಪಾಜಿನೂ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಿತ್ತು ಜಾಸ್ತಿ. ಹಾ ನಮ್ಮ ಅಪ್ಪ ಅವ್ರಿಗೆ ನೋಡ್ಬಿಟ್ಟು ನಾನು ಬರ್ಬೇಕಂತ ಬಹಳ ಆಸೆ ಇತ್ತು. ಹಾ ಅದನ್ನ ನೋಡ್ಬಿಟ್ಟು ನಾನು ಬಂದೆ ಡ್ರೈವಿಂಗ್ ಫೀಲ್ಡ್. ನಮ್ಮ ಅಪ್ಪ ಅವರು ಇಲ್ಲ, ಹಾ ಅವಾಗಿಂದ ನಾನು ಲಾರಿಗೆ ಹೋಗ್ಬೇಕು ಅಂತ ಹೇಳಿ ಬಂದು ಹಿಂಗೆ ತುಮಕೂರು ಅವರು ನನಗೆ ಗಾಡಿ ಕಲ್ಸಿದ್ದು ಹಾ ಅಜ್ಜೋಣ್ಣ ಅಂತ ಹೇಳಿ. ಹ್ಮ್ ಹ್ಮ್ ಈಗ ಒಂದು 6 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ. 6 ವರ್ಷ ಆಯ್ತು. ಈ ಕಂಪನಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? ಈ ಗಾಡಿಗೆ ಬಂದು ಆಯ್ತು ಒಂದ 2 ಟ್ರಿಪ್ ಆಯ್ತು. ಹ್ಮ್ ಫಸ್ಟ್ ಎಲ್ಲ ಅಂದ್ರೆ ಮಾಡಿದೀವಿ ಈ ಗಾಡಿದ್ಮೇಲೆ. ಹ್ಮ್ ಅಂದ್ರೆ ತಿರ್ಗಾ ಮತ್ತೆ ಈ ಗಾಡಿ ತಗೊಂಡಾಗ ಬಂದಿತ್ತು ಅಷ್ಟೇ. ಹಾ ಇದು ನಿಮ್ದು ಸೆಕೆಂಡ್ಸ್ ತಗೊಂಡಿರೋದ ಗಾಡಿ ಇದು? ನೋಡೋಣ, ಇದು ಸೆಕೆಂಡ್ಸ್ ತಗೊಂಡಿರೋದು ಓನರು. ಹಾ ತಗೊಂಡು ಎಲ್ಲ ರೆಡಿ ಮಾಡ್ಸಿರೋದು ಗಾಡಿ. ಹಾ ಎಲ್ಲೆಲ್ಲಿಂದ ಲೋಡ್ ತಗೊಳ್ತೀರಾ ಬ್ರೋ ನೀವು? ನಮ್ದು ಮುಂಬೈ ಗುಜರಾತ್ ಲೈನೇ ಜಾಸ್ತಿ. ಅಹಮದಾಬಾದ್ ಲೋಕಲ್ ಎಲ್ಲ ಓಡಾಡೋದಿಲ್ಲ ನೀವು? ಲೋಕಲ್ ಅಂದ್ರೆ ಲೋಡ್ಗಳು ಇಲ್ಲ ಅಂತ ಹೇಳಿ ಲೋಕಲ್ ಬಂದಿರೋದಷ್ಟೇ. ಹಾ ಲೋಡ್ಗಳಿದ್ರೆ ಆಚೆ ಕಡೆ ಹೋಗ್ತೀವಿ, ಎಲ್ಲಿಗಿರುತ್ತೋ ಅಲ್ಲಿಗೆ ಹೋಗ್ತೀವಿ. ಏನೇನ್ ಲೋಡ್ ತಗೊಂಡ್ ಹೋಗ್ತೀರಾ ಬ್ರೋ ನೀವು? ಬ್ರೋ ಏನ್ ಸಿಗುತ್ತೆ ಅದು ಮಾಮೂಲಿ. ಈಗ ಎಳ್ನೀರ್ ಸೀಸನ್ ನಲ್ಲಿ ಎಳ್ನೀರ್ ಹೋಗುತ್ತೆ, ಹಾ. ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಹೋಗುತ್ತೆ. ಹಾ. ಎಲ್ಲ ಏನೇನಾದ್ರು ಇರುತ್ತೆ. ಇಲ್ಲ ಅಂತಂದ್ರೆ ಪೋಲ್ಸ್, ದಾಂಡೇಲಿ ಪೋಲ್ಸ್ ಹೋಗುತ್ತೆ. ದಾಂಡೇಲಿ ಪೋಲ್ಸ್ ಖಾಲಿ ಮಾಡಿ ಅಲ್ಲಿಂದ ಬೊಂಬೈಗೆ ಹೋಗ್ತೀವಿ. ಹ್ಮ್. ಬೊಂಬೈ ಖಾಲಿ ಮಾಡಿ ಬೊಂಬೈಯಿಂದ ಮತ್ತೆ ರಿಟರ್ನ್ ಆಗ್ಬಿಡ್ತೀವಿ. ಎಷ್ಟು ದಿನ ಆಗುತ್ತೆ ಒಂದು ಟ್ರಿಪ್ ಹೋದ್ರೆ? ನೀವು ಈಗ ಗುಜರಾತ್ ಹೋದ್ರೆ, ಮೈಸೂರಿಂದ ಅಥವಾ ತುಮಕೂರಿಂದ ಗುಜರಾತ್ ಹೋದ್ರೆ ಆಗುತ್ತೆ ಒಂದ್ 10 ದಿವಸ ಹೋಗಿ ಬರೋ ತಕ. ಹೋಗಿ ಬರೋ ಗಂಟ ನೀವು ಒಬ್ರೆ ಸಿಂಗಲ್ ಓಡಿಸೋದಾ? ಸಿಂಗಲ್ ಅಣ್ಣ, ಜೊತೆಗೆ ಯಾರು ಇರೋದಿಲ್ಲ? ಯಾರು ಇಲ್ಲ. ಹೆಂಗೆ ಕಂಟಿನ್ಯೂಸ್ ಓಡಿಸ್ತಾ ಇದ್ದೀರಾ ಅಲ್ವಾ ನಿಲ್ಸಿ ಓಡಿಸ್ತೀರಾ? ಹೇಗೆ? ಅದೇ ನಾವು ಕಂಟಿನ್ಯೂಸ್ ಅಂದ್ರೆ ಓಡಿಸ್ಬೇಕಾಗತ್ತೆ ಒಂದೊಂದ್ ಟೈಮು. ಹಾ. ಕಂಟಿನ್ಯೂಸ್ ಹೋಗ್ತಿವಿ ಅಂದ್ರೆ ಒಬ್ರು ಇರೋದ್ರಿಂದ ಕಂಟಿನ್ಯೂಸ್ ಹೋಗಕ್ ಆಗಲ್ಲ. ಹಾ. ರೆಸ್ಟ್ ಮಾಡ್ಕೊಂಡು ಹೋಗ್ತಿವಿ. ಹಾ. ಹ್ಮ್. ಈಗ ಗುಜರಾತಿಗೆಲ್ಲ ಹೋದ್ರೆ ಎಷ್ಟು ಸಿಗ್ಬೋದು ನಿಮ್ಗೆ ಬಾಡಿಗೆ ಒಂದು ಲಾರಿಗೆ? ಅಣ್ಣ ಇವಾಗ ಗುಜರಾತಿಗಂದ್ರೆ ಮಾಮೂಲಿ ಇವಾಗ ಅನ್ ಸೀಸನ್ ನಲ್ಲಿ 70,000 ಹೋಗ್ತೇವೆ, 75,000 ಹೋಗ್ತೇವೆ, 80,000 ಹೋಗ್ತೇವೆ. ಹ್ಮ್. ಅದ್ರಿಂದ ಒಂದ್ ಸ್ವಲ್ಪ ಏನಾದ್ರು ಪಾರ್ಸಲ್ ಲೋಡು ಇಲ್ಲ ಅಕ್ಕಿ ಲೋಡ್ ಆಗುತ್ತೆ, ಬೇಳೆ ಲೋಡ್ ಆಗುತ್ತೆ ಅಲ್ಲಿಂದ. ಹ್ಮ್. ಅಲ್ಲಿಂದ ಬೆಂಗಳೂರಿಗೆ ಬಂದ್ರೆ 1,25,000, 1,30,000 ಹಿಂಗೆಲ್ಲ ಬಾಡಿಗೆ ಬರುತ್ತೆ. ಹ್ಮ್. ಡೀಸೆಲ್ ಎಷ್ಟಾಗ್ಬೋದು ಗುಜರಾತ್ಗೆ ಹೋಗೋದಿಕ್ಕೆ ಒಂದ್ಸಲಿಗೆ? ಆಗುತ್ತೆ ಡೀಸೆಲ್ ಒಂದ 70,000-75,000 ಡೀಸೆಲ್ ಬೇಕಾಗ್ತದೆ ಹೋಗಿ ಬರೋದಾಗ. ಗಾಡಿ ಹೋಗಿ ಬರೋದಕ್ಕೆ 75,000 ಡೀಸೆಲ್? 75,000. ಎಷ್ಟು ಲೀಟರ್ ಟ್ಯಾಂಕ್ ಇದೆ ನಿಮ್ ಡೀಸೆಲ್ ಟ್ಯಾಂಕ್? ಈಗ 430 ಲೀಟರ್ ಫುಲ್ ಮಾಡಿಸ್ತೀರಾ ಒಂದ್ಸಲಿ? ಇಲ್ಲಿಂದ ಗಾಡಿ ತುಮಕೂರಿಂದ ಹೊರಟಂದ್ರೆ ತುಮಕೂರಲ್ಲಿ ಫುಲ್ ಮಾಡಿಸ್ತಾರೆ. ಹಾ. ಮತ್ತೆ ಗಾಡಿ ಬಿಜಾಪುರ ಹೋದ್ಮೇಲೆ ಅಲ್ಲಿ ಕರ್ನಾಟಕ ಬಾರ್ಡರ್ ನಲ್ಲಿ ಫುಲ್ ಆಗುತ್ತೆ. ಹಾ. ಮತ್ತೆ ಎಲ್ಲಾಕಿ ಡೀಸೆಲ್ ಹೋಗಿ ಗುಜರಾತ್ ನಲ್ಲಿ ಗಾಡಿ ಖಾಲಿ ಆಗ್ಬೇಕು. ಹಾ. ಮತ್ತೆ ಖಾಲಿ ಆದ್ರೆ ಅದ್ಲಿಂದ ಮತ್ತೆ ರಿಟರ್ನ್ ಲೋಡ್ ಆದಾಗ ಅಲ್ಲಿ ಫುಲ್ ಮಾಡಿಸ್ತಾರೆ. ಹ್ಮ್. ಎಷ್ಟು ಲೀಟರ್ ಡೀಸೆಲ್ ಬೇಕಾಗ್ಬೋದು ನೀವು ಗುಜರಾತ್ ಹೋಗಿ ಬರೋದಕ್ಕೆ? ಅದು ಬೇಕಾಗುತ್ತೆ ಒಂದ್ ಹೆಚ್ಚು ಕಮ್ಮಿ. ಈ ಗಾಡಿಗಂದ್ರೆ ಇದು 14 ವೀಲು. ಹಾ. ಇದಕ್ ಬೇಕಾಗತ್ತೆ ಒಂದ 700, 750, ಒಂದೊಂದ್ಸಲಿ 800 ಹಿಂಗೆಲ್ಲ ಬೇಕಾಗುತ್ತೆ. 100 ರೂಪಾಯಿ ಅಂದ್ರೂ 80,000 ಆಗುತ್ತೆ ಡೀಸೆಲ್ಗೆ. ಆಗುತ್ತೆ. ಎಷ್ಟು ಮೈಲೇಜ್ ಬರುತ್ತೆ ಬ್ರೋ ಈ ಗಾಡಿ ನಿಮ್ದು? ಬರ್ತಾ ಐತಣ್ಣ ಇವಾಗ ಮೈಲೇಜ್ ಮೊದ್ಲು ಬರ್ತಾ ಇರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಬರ್ತಾ ಐತೆ 3.3, 3.2 ಹಿಂಗ್ ಬರ್ತಾ ಐತೆ ಮೈಲೇಜ್. ಗಾಡಿ ಟನ್ನೇಜ್ ಎಷ್ಟು ಹಾಕ್ತೀರಾ ನೀವು ಈ ಗಾಡಿ? ಪಾಸಿಂಗ್ ಟನ್ನೇಜ್ 30 ಟನ್. 30 ಟನ್ ಹಾಕ್ತೀರಾ? ಹಂಗೂನು 3.3 ಮೈಲೇಜ್ ಬರುತ್ತೆ. ಸಿಂಗಲ್ ಡ್ರೈವರ್ ಆಗಿರೋದ್ರಿಂದ ಜಾಸ್ತಿ ಬರುತ್ತೆ ಅಂತ? ಸಿಂಗಲ್ ಡ್ರೈವರ್ ಆಗಿರೋದ್ರಿಂದ ಜಾಸ್ತಿ ಬರುತ್ತೆ. ಆಮೇಲೆ ಇವಾಗ ಎಲ್ಲಾ ರೋಡ್ಗಳು ಕೆಟ್ಟೋಗ್ಬಿಟ್ಟಿದಾವೆ. ಎಲ್ಲ ಅಲ್ಲೆಲ್ಲೆ ಎಲ್ಲ ಕಿತ್ತಾಗಿ ರೋಡ್ ಮಾಡ್ತಾ ಇದಾರೆ. ಹೈವೇ ಟು ಹೈವೇ ಹೋದ್ರೆ ಮೈಲೇಜ್ ಬರುತ್ತೆ ಗಾಡಿ. ಬಟ್ ಏನಪ್ಪಾ ಅಂದ್ರೆ ಟೋಲ್ ಜಾಸ್ತಿ ಬರುತ್ತೆ. ಹಂಗಿರೋದ್ರಿಂದ ಹೈವೇದ್ನಲ್ಲಿ ಯಾರು ಹೋಗಲ್ಲ. ಎಷ್ಟು ಟೋಲ್ ಸಿಗ್ಬೋದು ನೀವು ಮೈಸೂರು ಟು ಗುಜರಾತ್ ಹೋಗ್ಬೇಕಂದ್ರೆ? ಸಿಗ್ತಾವಣ್ಣ ಟೋಲ್ಗಳು. ಈಗ ನಮ್ ತುಮಕೂರಿಂದ ಗಾಡಿ ಹೊರಟ್ರೆ ಬೊಂಬೈಗೆ ಹೋಗಕ್ಕೆ 10,000 ರೂಪಾಯಿ ಟೋಲ್ ಬೇಕು. ಮುಂಬೈಗೆ 10,000 ರೂಪಾಯಿ ಒಂದ್ ಸೈಡಿಗೆ ಟೋಲ್ ಬೇಕು. ಒಂದು ಟೋಲ್ಗೆ ಎಷ್ಟಾಗುತ್ತೆ ಒಂದೊಂದು ಚಾರ್ಜಸ್? ಅದು ಒಂದೊಂದ್ ಟೋಲ್ ಮೇಲೆ ಡಿಪೆಂಡ್ ಇರುತ್ತದೆ. ಹೈಯೆಸ್ಟ್ ಅಂದ್ರೆ ಇವಾಗ ಎಕ್ಸ್ಪ್ರೆಸ್ ಹೈವೇ ನಲ್ಲಿ ಒಂದ್ ಟೋಲ್ ಐತೆ. ಅದು ಹೆಚ್ಚು ಕಮ್ಮಿ 900 ಚಿಲ್ಡ್ರೇನೋ ಏನೋ ಐತೆ ಈ ಗಾಡಿಗೆ. ಅಲ್ಲೇ ಮುಂಬೈ ಮೇಲೆ ಓಡಾಡೋದ್ ಬಿಟ್ಟಲ್ಲ ಬಹಳ ದಿವಸ ಆಗ್ಬಿಡ್ತು. 4 ನಲ್ಲಿ ಯಾರು ಹೋಗ್ತಾ ಇಲ್ಲ. ಎಲ್ಲ 13 ನಂಬರ್ ಮೇಲೆ ಬಿಜಾಪುರ್ ಮೇಲೆ ಓಡಾಡ್ತಾ ಇದಾರೆ. ಹಂಗಾಗಿ ಯಾರು ಅಲ್ಲಿ ಜಾಸ್ತಿ ಯಾರು ಓಡಾಡ್ತಾ ಇಲ್ಲ. ಟೋಲ್ ಜಾಸ್ತಿ ದುಡ್ಡು ಬರುತ್ತೆ ಅಂತ. ನೀವು ಅದೇ ರೋಡಲ್ಲಿ 2-3 ಟೋಲ್ ಇದ್ರೆ ಅಲ್ಲೇ ನಿಮ್ಗೆ 3-4 ಆಗ್ಬಿಡುತ್ತೆ. ಅಲ್ಲೇ ಉಳಿದ್ ಬಿಡುತ್ತೆ ದುಡ್ಡು ಅನ್ನೋದು. ಎಲ್ಲಾರು ಓನರ್ಗಳು ಅಷ್ಟೇ, ಡ್ರೈವರ್ಗಳಿಗೂ ದುಡ್ಡು ಉಳಿಯುತ್ತೆ. ರೋಡಲ್ಲಿ ಓನರ್ಗಳಿಗೂ ದುಡ್ಡು ಉಳಿಯುತ್ತೆ.
ಹಂಗಿರೋದ್ರಿಂದ ಎಲ್ಲಾ ತೇರ ನಂಬರ್ ನಲ್ಲೇ ಓಡಾಡ್ತಾವ್ರೆ. ಮೊದ್ಲು ಬೊಂಬೈಗೆ ಹೋಗ್ಬೇಕಂದ್ರೆ ಮಾತ್ರ 4 ನಲ್ಲಿ ಹೋಗೋರು. ಅಹಮದಾಬಾದ್ ಗುಜರಾತ್ ಹೋಗ್ಬೇಕಂತಂದ್ರೆ ಎಲ್ಲಾ ತೇರ ನಂಬರ್ ನಾಗ ಓಡಾಡೋರು. ಇವಾಗ ಏನಾಗಿದೆ ಅಂತಂದ್ರೆ ಇವಾಗ ಬೊಂಬೈಗೂ ಅಷ್ಟೇ ಎಲ್ಲಾ ತೇರ ನಂಬರ್ ಮೇಲೆ ಓಡಾಡ್ತಾ ಇರೋದು. ಈಗ ನೀವು ಗುಜರಾತ್ ಹೋದ್ರೆ ಒಂದ್ 80,000 70,000 ಬಾಡಿಗೆ ಸಿಗುತ್ತೆ ಅಂದ್ರಲ್ಲ, ನಿಮ್ಗೆ ಎಷ್ಟು ಉಳಿಯುತ್ತೆ ಅದ್ರಲ್ಲಿ ಡೀಸೆಲ್ ಎಲ್ಲ ಕಳೆದು? ಅದು ಓನರ್ ಹೋಗ್ತಾ ಬರ್ತಾ ಒಂದ 35-40 ಉಳಿಬಹುದು. 35-40,000 ಉಳಿಬಹುದು. ಒಂದು ಟ್ರಿಪ್ ಅಂದ್ರೆ 10 ದಿನ. 10 ದಿನಕ್ಕೆ ಒಂದ್ 40,000 ಉಳಿಯುತ್ತೆ. ಇನ್ ಡ್ರೈವರ್ ಸಂಬಳ ಎಲ್ಲ ತೆಗ್ದು ಲೇಬರ್ ಕಮ್ಮಿ ಅಂದ್ರೆ ಒಂದು 30,000-35 ಉಳಿಯುತ್ತೆ. ಗಾಡಿ ಮೇಂಟೆನೆನ್ಸ್ ಎಲ್ಲ ಒಂದ್ ತಿಂಗ್ಳಿಗೆ ಎಷ್ಟು ಖರ್ಚಾಗ್ಬೋದು? ಬರುತ್ತಣ್ಣ ಖರ್ಚು. ಇಲ್ಲ ಅಂದ್ರೆ ಏನು ಇಲ್ಲ ಅಂತಂದ್ರೆ ಆರಾಮಾಗಿ ಓಡ್ತಾ ಇರುತ್ತೆ ಗಾಡಿ. ಇಲ್ಲ ಟೈರ್ ಹಾಕ್ಬೇಕಾಗ್ ಬಂತು, ಗಾಡಿ ಕೆಲಸ ಸಣ್ಣ ಪುಟ್ಟ ಇರ್ತವೆ, ಅದೆಲ್ಲ ಬರ್ತಾ ಇರ್ತವೆ. ಇಲ್ಲ ಒಂದ್ ಟೈರೇ ಹೊಡೆದೋಯ್ತು ಅಂದ್ರೂ ಒಂದ್ರ ಜೊತೆಗೆ ಇನ್ನೊಂದ್ ಆಗಕ್ಕಾಗಲ್ಲ, ಹೊಸದನ್ನೇ ಹಾಕ್ಬೇಕು. ಹಂಗಿರೋದ್ರಿಂದ ಖರ್ಚುಗಳು ಬಹಳ ಬರ್ತವೆ. ಎಷ್ಟಾಗುತ್ತೆ ಇರೋದು ಒಂದು ಟೈರ್? ಒಂದು ಅಣ್ಣ ಜೊತೆ ಇವಾಗ 52,000 ರೂಪಾಯಿ ಐತೆ. ಒಂದ್ 26,000 ರೂಪಾಯಿ ಆಗುತ್ತೆ ಒಂದು ಟೈರ್ಗೆ. ಹಂಗಾದ್ರೆ ಎಷ್ಟ್ ಕಿಲೋಮೀಟರ್ ಓಡ್ಬೋದು ಬ್ರೋ ಒಂದು ಟೈರ್ ಹಾಕಿದ್ರೆ? ನಾವು ಗಾಡಿ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ ಅದು. ಅದು ಲೈಫ್ ಅಂದ್ರೆ ಚೆನ್ನಾಗಿ ಓಡುತ್ತೆ ಅಂದ್ರೆ ಎಷ್ಟು ಕಿಲೋಮೀಟರ್ ಓಡ್ಬೋದು ಅಂತ ಅಂದಾಜು? ಅಂದ್ರೆ ಗಾಡಿ ನಾವೆಲ್ಲ ಓಡಿಸ್ದಂಗ ಐತೆ ಅದು. ಓಡ್ತವೆ ಒಂದ್ 4-5 ತಿಂಗಳು ಬರ್ತವೆ. 4-5 ತಿಂಗಳು ಒಳಗೇನೆ ಬರೋದು ಮಿನಿಮಮ್. ಅಷ್ಟು ಮಿನಿಮಮ್ ಒಂದ್ 4-5 ತಿಂಗಳು ಓಡ್ತವೆ. ಅದು ಹೊಸ ಟೈರ್ ಹಾಕಿದ್ರೆ ಅಷ್ಟೇ. ಮಧ್ಯದಲ್ಲಿ ಟೈರ್ ಏನಾದ್ರು ಹೊಡೆದ್ರೆ ಅದೇನು ಓದಂಗೇನೆ ಟೈರ್? ಓದಂಗೇನೆ. ಇಲ್ಲ ಲಿಫ್ಟ್ ಹಾಕ್ಸಲ್ ಬಿಚ್ಚ ಹಾಕೋಬೇಕು, ಇಲ್ಲಾಂದ್ರೆ ಸ್ಟೆಪ್ನಿದ್ ಬಿಚ್ಚ ಹಾಕೋಬೇಕಷ್ಟೇ. ಈಗ ಆತರ ಆದಾಗ ನೀವು ಒಬ್ಬೊಬ್ರೆ ಇರ್ತಿರಲ್ಲ, ಅದೆಲ್ಲ ಕಷ್ಟ ಆಗಲ್ವಾ ಟೈರ್ ತೆಗಿಲಿ? ಕಷ್ಟ ಆಗುತ್ತೆ, ಏನು ಮಾಡಂಗಿಲ್ಲ. ಇವತ್ತಿನ ಇದ್ರಲ್ಲಿ ಲಾರಿಗ್ ಬಂದು ದುಡಿಯೋರು ಯಾರು ಇಲ್ಲ. ಮೊದ್ಲು ಇತ್ತು, ನಮ್ಮ ಅಪ್ಪ ಅವ್ರು ಮಾಡೋ ಟೈಮ್ ನಲ್ಲಿ ನಮ್ಮ ಅಪ್ಪ ಎಲ್ಲ ಹೇಳೋರು, ಮೊದ್ಲು ಡ್ರೈವರ್ಗಳು ಅಂದ್ರೆ ಭಾರಿ ಬೆಲೆ ಇರ್ತಾ ಇತ್ತು. ಇವಾಗ ಯಾರುನು ಡ್ರೈವರ್ಗಳಿಗೆ ಬೆಲೆ ಏನು ಕೊಡೋದಿಲ್ಲ ಇವಾಗ. ಹಂಗಾಗಿ ಯಾರು ಲಾರಿಗೆ ಬರಕ್ ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಮ್ಗೆ ಲಾರಿಲಿ ಒಳ್ಳೆ ಸಂಪಾದನೆ ಇದೆ ಅಂತೀರಾ? ಅಂದ್ರೆ ಈಗ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಒಂದ್ 15-20 ಸಾವಿರ ಕೊಡ್ತಾರೆ, ಆ ದುಡ್ಡು ನಾವ್ ಇಲ್ಲಿ ದುಡಿಬಹುದು ಅಂತೀರಾ? ಅದಕ್ಕಿಂತ ಜಾಸ್ತಿನೇ ದುಡಿಬಹುದು ಬ್ರೋ. ಅದಕ್ಕಿಂತ ಜಾಸ್ತಿನೇ ದುಡಿಬಹುದು. ಅಂದ್ರೆ ಕಷ್ಟ ಅಷ್ಟೇ ಐತೆ. ನೈಟ್ ಅಂಡ್ ಡೇ ಇವಾಗೆಲ್ಲಾ ಗಾಡಿ ಓಡಿಸ್ತಾನೆ ಇರ್ಬೇಕು, ನಿದ್ದೆಗೆಡ್ಬೇಕು, ಕಷ್ಟ ಐತೆ. ಸಂಪಾದನೆನೂ ಐತೆ. ಇದು ಬಾಡಿ ಎಲ್ಲ ಎಲ್ಲಿ ಬಿಲ್ಡ್ ಮಾಡ್ಸಿರೋದು? ಕೇರಳದಲ್ಲ ಇದು? ಇಲ್ಲ ಅಣ್ಣ, ತುಮಕೂರ್ನಲ್ಲೇ. ನಮ್ಮ ಓನರ್ದೇ ಸ್ವಂತ ಬಾಡಿ ಬಿಲ್ಟ್ ಐತೆ. ಅವ್ರದೇ ಓನರ್ ಬಾಡಿ ಬಿಲ್ಡಿಂಗ್ ಇದೆ? ಓನರ್ದೇ ಬಾಡಿ ಬಿಲ್ಟ್ ಐತೆ, AK ಬಾಡಿ ವರ್ಕ್ಸ್ ಅಂತ ಹೇಳಿ. ತುಮಕೂರಲ್ಲಿ ರಿಂಗ್ ರೋಡ್ ಅಲ್ಲಿ ಐತೆ. ಅವ್ರದೇ ಸ್ವಂತ ಬಾಡಿ ಬಿಲ್ಟ್, ಅವರೇ ಕಟ್ಟಿರೋದೆಲ್ಲ. ಎಷ್ಟಾಗಿರ್ಬೋದು ಇದು ಗಾಡಿ ಬಿಲ್ಡ್ ಮಾಡೋದಕ್ಕೆ? ಅಂದ್ರೆ ಅವ್ರಿಗೆ ಗೊತ್ತು ಅದು. ಅಂದ್ರೆ ಸ್ವಂತ ಅವ್ರದ್ ಬಾಡಿ ಬಿಲ್ಟ್ ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಮಾಮೂಲಿ ಸ್ಟಿಕ್ಕರ್ ಕಟಿಂಗು ಇವು ಸಣ್ಣ ಪುಟ್ಟವು ಎಲ್ಲ ಒಂದ್ 50,000 ಹತ್ತತ್ರ ಕೆಲಸ ಬಂದಿರ್ಬೋದು. 50,000 ಜಾಸ್ತಿನೇ ಆಗಿದೆ. ಮಿನಿಮಮ್ 50,000 ಇಟ್ಕೊಳ್ಳಿ. ಸ್ಟಿಕ್ಕರ್ ಕಟಿಂಗು, ಎಲೆಕ್ಟ್ರಿಷಿಯನ್, ಅದು ಇದು ಎಲ್ಲ ಅಷ್ಟಾಗಿದೆ. ಬಾಡಿ ಕ್ಯಾಬಿನ್ ಬಾಡಿ ಮಾತ್ರ ನಮ್ಮ ಓನರ್ದೇ ಸ್ವಂತ ಬಾಡಿ ಬಿಲ್ಟ್ ಐತೆ, ಅವರೇ ಕಟ್ಟಿರೋದು. ಅಲ್ಲೇ ಬಾಡಿ ಬಿಲ್ಡ್ ಮಾಡಿ ತುಮಕೂರ್ನಲ್ಲೇ. ಇದು ಹಿಂದೆ ಬಾಡಿ ಕೂಡ ಅವರೇ ಕಟ್ಟಿರೋದು. ಹಿಂದೆ ಬಾಡಿ ಅವರೇ ಕಟ್ಟಿರೋದು. ಕ್ಯಾಬಿನ್ ಇನ್ನೇನ್ ಕಂಪ್ನಿದ್ ಇರುತ್ತಲ್ಲ, ಕಂಪ್ನಿ ಕ್ಯಾಬಿನ್ ಇದು. ಇದು ಲೈಲ್ಯಾಂಡ್ ಗಾಡಿ ಪಿಕಪ್ ಎಲ್ಲ ಹೇಗಿದೆ ಅಣ್ಣ ನಿಮ್ಗೆ? ಅದೇ ಅಣ್ಣ, ಲೈಲ್ಯಾಂಡ್ ಒಂದ್ ಸ್ವಲ್ಪ ಲೇಟ್ ಪಿಕಪ್. ಗಾಡಿ ಎಲ್ಲ ಓಡ್ಸಕ್ ಕಂಫರ್ಟೇಬಲ್ ಆಗಿರುತ್ತೆ. ಬಿಟ್ರೆ ಮೈಲೇಜ್ಗೆ ಎಲ್ಲ ಗಾಡಿ ಚೆನ್ನಾಗಿರುತ್ತೆ. ನಮ್ ಸೌತ್ ಏನೈತೆ ಪೂರ್ತಿ ಎಲ್ಲ ಲೈಲ್ಯಾಂಡ್ ಗಾಡಿ ಜಾಸ್ತಿ ಲೈಕ್ ಮಾಡೋದು. ಟಾಟಾ ಯಾರು ಅಷ್ಟಾಗಿ ಲೈಕ್ ಮಾಡಲ್ಲ. ಟಾಟಾ ಏನ್ ಪ್ರಾಬ್ಲಮ್ ಅಂತ? ಟಾಟಾ ಪ್ರಾಬ್ಲಮ್ ಅಂದ್ರೆ ಗಾಡಿ ಅದ್ರದ್ದು ಐಟಮ್ಗಳು ಕಾಸ್ಟ್ಲಿ, ಮೇಂಟೆನೆನ್ಸ್ ಕಾಸ್ಟ್ಲಿ. ಅದು ಇದಂದ್ರೆ ಸಣ್ಣ ಪುಟ್ಟ ಅದೇನಾದ್ರು ಹೋದ್ರು ಎಲ್ಲಿ ಏನಾಗಿದ್ರು ಊರಿಗೆ ತಗೊಂಬಂದ್ ಗಾಡಿ ಕೆಲಸ ಮಾಡಿಸ್ಕೊಂತೀನಿ ಅನ್ನೋ ನಂಬಿಕೆ ಮೇಲೆ ಬರ್ಬೋದು ಗಾಡಿಗಳಲ್ಲಿ. ಊರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ರು ತಗೊಂಬಂದು ಊರಲ್ಲಿ ಗಾಡಿ ಕೆಲಸ ಮಾಡಿಸ್ಕೊಂತೀನಿ ಅನ್ನೋ ಭರವಸೆ ಮೇಲೆ ಬರ್ಬೋದು. ಅದೇ ಆ ಗಾಡಿಗಳನ್ನ ನಂಗೆ ಬರಕ್ ಆಗಲ್ಲ. ಇದು ಭಾರತ್ ಬೆಂಜ್ ಅದನ್ನು ಕಾಸ್ಟ್ಲಿನೇ ಮೇಂಟೆನೆನ್ಸ್. ಅದನ್ನು ಲೈಲ್ಯಾಂಡೇ ಕಮ್ಮಿ ಅಂತೀರಾ? ಲೈಲ್ಯಾಂಡೇ ಬಡವ್ರ ಗಾಡಿ ಅಂದ್ರೆ, ಬಡವ್ರ ಬಾದಾಮಿ ಅಂದ್ರೆ ಇದೇ ಹೇಳ್ಬೇಕಂದ್ರೆ ಲೈಲ್ಯಾಂಡೇನೆ. ನಮ್ ಕಡೆ ಅವರೆಲ್ಲಾ ಜಾಸ್ತಿ ಲೈಲ್ಯಾಂಡೇ ಲೈಕ್ ಮಾಡೋದು. ಟಾಟಾ ಬೆಂಜು ಅವೆಲ್ಲ ಯಾರು ಲೈಕ್ ಮಾಡಲ್ಲ. ಮತ್ ಅಂದ್ರೆ ಬೆಂಜುನು ಒಳ್ಳೆ ಗಾಡಿ. ಅದು ಏನಂದ್ರೆ ಓನರ್ ಕಮ್ ಡ್ರೈವರ್ಗೆ ಒಳ್ಳೆ ಗಾಡಿ ಅದು. ಇಲ್ಲಿ ನಿಮ್ಮ ಓನರ್ ಹತ್ರ ಎಷ್ಟು ಗಾಡಿಗಳಿದೆ? 4 ಗಾಡಿ ಐತಣ್ಣ. 3 12 ವೀಲ್, ಇದೊಂದು 14 ವೀಲ್. ಎಲ್ಲ ಸೇಮ್ ಹೀಗೆ ಇರೋದ ಡಿಸೈನ್ ಎಲ್ಲ? ಇಲ್ಲ 3 ಗಾಡಿ ಬಾಡಿ ಕ್ಯಾಬಿನ್ ಗಾಡಿ, ಇದೊಂದು ಮಾತ್ರ ಕಂಪ್ನಿ ಕ್ಯಾಬಿನ್. ಈ ಗಾಡಿ ನೀವು ತಗೊಂಡು ಎಷ್ಟು ದಿನ ಆಯ್ತು? ಇವ್ರು ತಗೊಂಡು ಆಯ್ತು ಒಂದ 4 ತಿಂಗಳು ಆಯ್ತು. 4 ತಿಂಗಳಲ್ಲಿ ಸಕ್ಕ ಡಿಸೈನ್ ಗಾಡಿ ಚೇಂಜ್ ಗಾಡಿ ಚೇಂಜ್ ಮಾಡಿಸಿ ಪೂರ್ತಿ ಎಲ್ಲ ಬಾಡಿ. ಹಿಂದೆ ಬಲ್ಕರ್ ಇತ್ತು,
ಹಿಂದೆ ಟ್ಯಾಂಕರ್ ಬಲ್ಕರ್ ಸಿಮೆಂಟ್ ಹೊಡಿತಲ್ಲ ಬಲ್ಕರ್ ಇತ್ತು ಇದ್ರಲ್ಲಿ. ಹಾ. ಅದನ್ನೆಲ್ಲ ತೆಗ್ದೇಕಿ ಹೊಸದಾಗಿ ಬಾಡಿ ಕಟ್ಟಿ ಹ್ಮ್ ಪೂರ್ತಿ ಎಲ್ಲ ಪೇಂಟ್ ಮಾಡಿಸಿ ಸ್ಟಿಕ್ಕರ್ ಕಟಿಂಗ್ ಎಲ್ಲ ಮಾಡ್ಸಿರೋದು ಗಾಡಿಗೆ. ಹ್ಮ್ ನಾನ್ ನಿಮ್ ಗಾಡಿ ಡಿಸೈನ್ ಎಲ್ಲ ನೋಡ್ಬಿಟ್ಟು ಎಲ್ಲ ಕೇರಳದಲ್ಲಿ ಬಾಡಿ ಬಿಲ್ಡ್ ಮಾಡ್ಸಿರೋದು ನೀವು ಡಿಸೈನ್ ಎಲ್ಲ ಅನ್ಕೊಂಡು. ಇಲ್ಲ ನಾ ತುಮಕೂರಲ್ಲಿ ಮಾಡ್ಸಿರೋದು. ಫೋನ್ ಮಾಡಿರೋದು ಅವ್ರೇನು? ತುಮಕೂರನ್ನಲ್ಲೇ ಇಲ್ಲ ಆರ್ಟ್ಸ್ ಐತೆ ಭಾರತ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಹಾ. ಅವರೇ ಮಾಡಿರೋದೆಲ್ಲ ಪೂರ್ತಿ. ಹಾ. ಇದೊಂದು ಗಾಡಿ ಈ ತರ ಡಿಸೈನ್ ಮಾಡ್ಸಿ. ಇದೊಂದೇ ಗಾಡಿಗೆ ಈ ತರ ಮಾಡ್ಸಿರೋದು. ಸಾಕಷ್ಟು ಜನ ನೋಡಿದವರೆಲ್ಲ ಕೇಳ್ತಾರೆ, ಎಲ್ಲಿ ಕೇರಳದಲ್ಲಿ ಮಾಡ್ಸಿರೋದ ಬಾಡಿ ಕೇರಳದಲ್ಲಿ ಮಾಡ್ಸಿರೋದ, ಸ್ಟಿಕ್ಕರ್ ಕೇರಳದಲ್ಲಿ ಮಾಡ್ಸಿರೋದ ಅಂತ. ಹಾ. ಎಲ್ಲ ತುಮಕೂರ್ನಲ್ಲೇ ಮಾಡ್ಸಿರೋದು. ನಿಮ್ಮದೆಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಹಿಂಗೆ ಇರೋದಾ ಅಥವಾ ಈ ಗಾಡಿಗಳನ್ನ? 3 ಗಾಡಿ ಬಾಡಿ ಕೆಬಿನ್ ಗಾಡಿ, ಹ್ಮ್ ಇದೊಂದು ಮಾತ್ರ ಇದು ಗಾಡಿ ಕಂಪ್ನಿ ಕೆಬಿನ್ ಗಾಡಿ, ಇದೊಂದು ಮಾತ್ರ. ಹ್ಮ್ ಅಂದ್ರೆ ಈ ತರ ಎಲ್ಲ ಮಾಡ್ಸೋದು ಕೇರಳದ್ಮೇಲೆ ಜಾಸ್ತಿ. ಅಂದ್ರೆ ಕೇರಳದವ್ರು ಮಾಡ್ದಂಗೆ ನಮ್ಮರ ಕೈಲಿ ಮಾಡಕ್ಕಾಗಲ್ಲ. ಅವ್ರು ಒರಿಜಿನಲ್ ಪೇಂಟ್ ಫಿನಿಶಿಂಗ್ ಕೊಡ್ತಾರೆ, ನಮ್ಮರ ಕೈಲಿ ಪೇಂಟ್ ಫಿನಿಶಿಂಗ್ ಕೊಡಕ್ ಆಗಲ್ಲ. ಆದ್ರೂನು ಈ ಗಾಡಿಗೆ ಏನೋ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಅವ್ರುನು ಪೇಂಟರ್ ನೀಟಾಗಿರೋತಿಗೆ ಮಾಡಿದ್ದಾರೆ. ಸ್ಟಿಕ್ಕರ್ ಕಟಿಂಗ್ ಎಲ್ಲ ಮಾಮೂಲಿ ನೋಡ್ಬಿಟ್ಟು ಆಚೆ ಕಡೆ ಎಲ್ಲಾರು ಗಾಡಿ ಹೋಗ್ತಾರೆ, ತಿರ್ಕೊಂಡ್ ನೋಡ್ಕೊಂಡು ಹೋಗ್ತಾರೆ ಗಾಡಿ.